ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪದ್ಮಗಂಧಿನಿ ಭಾಗ 53. ಮಂಗಳ ಕಾಲೇಜಿನಲ್ಲಿ ಆದಿ ಪೊಲೀಸ್ ಎಂದು ತಿಳಿದಾಗಿನಿಂದ ಆ ಭಯದಲ್ಲಿಯೇ ಇದ್ದಾಳೆ. ಅವಳ ಮುಖ ನೋಡಿದರೆ ಆ ಭಯ ಇನ್ನೂ ಓದಂತಿಲ್ಲ. ಅಂಜಿಕೆಯಲ್ಲಿಯೇ ಬಾಗಿಲ ಬಳಿ ನಿಂತಿದ್ದವಳು ಧ್ರುವನ ಜೊತೆ ಬಂದೆ ಸರ್ ಎಂದು ಅಂಜಿಕೆಯಲ್ಲಿಯೇ ಹೇಳಿದಳು. ಅವಳ ಮಾತು ಕೇಳಿ ಧ್ರುವನನ್ನು ಒಳಗೆ ಕರಿಮಂಗಳ ಎಂದು ಆದಿ ಹೇಳುತ್ತಿದ್ದ ಹಾಗೆ, ಸರ್ ಅದು ಅವನು ಒಳಗೆ ಬರುವುದಿಲ್ಲವಂತೆ, ಅಲ್ಲಿಯೇ ಕಾರಿನ ಬಳಿ ನಿಂತಿದ್ದಾನೆ ಎಂದು ಅವನು ನಿಂತಿರುವ ಕಡೆ ಕೈ ತೋರಿಸುತ್ತಾ ಹೇಳಿದಳು. ಅವನ ಮನದಲ್ಲಿ ಧೃತಿಯನ್ನು ನೋಡಿ ಮಾತನಾಡಿಸಬೇಕು ಎನ್ನುವ ಆಸೆ ಹಂಬಲ ಇದ್ದರೂ ಸಹ ಅವಳು ತನ್ನ ಜೊತೆ ಮನೆಗೆ ಬರಲಿಲ್ಲವಲ್ಲ ಎನ್ನುವ ಕೋಪ ಇರುವುದರಿಂದ ಅವಳನ್ನು ಮಾತನಾಡಿಸಬಾರದು ಎಂದು ತೀರ್ಮಾನಿಸಿ ಅಲ್ಲಿಯೇ ನಿಂತಿದ್ದನು ಧ್ರುವ. ಇದೇನು ಆದಿ ಮನೆ ತನಕ ಬಂದು ಒಳಗೆ ಬರುವುದಿಲ್ಲ ಎಂದು ಆ ಹುಡುಗ ಅಲ್ಲಿಯೇ ನಿಂತಿದ್ದಾನಲ್ಲ ಎಂದು ಹೇಳಿದ ದತ್ತಾತ್ರೇಯ ಅವರ ಮಾತಿಗೆ ಧೃತಿ ಅವರ ಮನೆಗೆ ಹೋಗಲಿಲ್ಲ ಎನ್ನುವ ಕೋಪ ಇದೆ ಮಾವ, ಅದಕ್ಕೆ ಅಲ್ಲಿಯೇ ನಿಂತಿದ್ದಾನೆ ಎಂದು ಮುಗುಳು ನಕ್ಕು ಹೇಳಿದವನು ತಾನೇ ಹೊರಗೆ ಹೋಗಿ ಧ್ರುವ ಬಾ ಎಂದು ಕರೆದಿದ್ದನು. ಆದಿ ಕರೆಯುತ್ತಿದ್ದ ಹಾಗೆ ಬರುವುದಿಲ್ಲ ಎಂದು ಹೇಳಲು ಅವನಿಂದ ಸಾಧ್ಯವೇ? ಏನೊಂದೂ ಮಾತನಾಡದೆ ಸುಮ್ಮನೆ ಬಂದವನನ್ನು ನೋಡಿದ ಮಂಗಳ, ನಾನು ಒಳಗೆ ಒಬ್ಬಳೇ ಹೋಗಲು ಭಯ, ನೀನು ಬಾ ಎಂದು ಅಷ್ಟು ಕರೆದರೂ ಬರದವನು ಈಗ ಹೇಗೆ ಬಾಲ ಮುದ್ರಿಕೊಂಡು ಬರುತ್ತಿದ್ದಾನೆ ನೋಡು ಎಂದು ಕೊಣಗಿಕೊಂಡಿದ್ದಳು. ನಮ್ಮ ಧೃತಿ ಪುಟ್ಟ ನಿನ್ನ ಬಗ್ಗೆ ತುಂಬಾ ಹೇಳುತ್ತಿರ್ತಾಳೆ ಮಂಗಳ, ಅವಳು ಹೇಳುವ ಹಾಗೆ ನೀನು ತುಂಬಾ ಮುಗ್ದೆ ಎಂದು ಮಂಗಳ ಮುಖವನ್ನೇ ನೋಡಿಕೊಂಡು ಹೇಳಿದರು ದತ್ತಾತ್ರೇಯ ಅವರು. ಅವರ ಬಾಯಿಯಲ್ಲಿ ಧೃತಿಪುಟ್ಟ ಎಂಬ ಹೆಸರು ಬಹಳ ವಿಶೇಷ ಎನಿಸಿತು. ಎಂತಹ ಒಳ್ಳೆಯ ಮನಸ್ಸು ಇವರದು. ಯಾರೋ ಗುರುತು ಪರಿಚಯ ಇಲ್ಲದೆ ಇರುವ ಹುಡುಗಿಯನ್ನು ಮನೆಗೆ ಕರೆದುಕೊಂಡು ಬಂದು ಸ್ವಂತ ಮಗಳ ಹಾಗೆ ನೋಡಿಕೊಳ್ಳುತ್ತಿದ್ದಾರೆ. ಎಷ್ಟು ಜನಕ್ಕೆ ಇಂತಹ ಹೃದಯ ಶ್ರೀಮಂತಿಕೆ ಇರಲು ಸಾಧ್ಯ ಎಂದು ಮನದಲ್ಲೇ ಹೇಳಿಕೊಂಡಳು ಮಂಗಳ. ಧೃತಿ ಮೇಲೆ ರೂಮಿನಲ್ಲಿದ್ದಾಳೆ, ಹೋಗಿ ಮಾತನಾಡಿಸು ಎಂದು ಆದಿ ಹೇಳುತ್ತಿದ್ದ ಹಾಗೆ ಜಿಂಕೆ ಮರಿಯಂತೆ ಅವಳ ಕೋಣೆಯ ಕಡೆಗೆ ಓಡಿದಳು. ಧ್ರುವ, ನೀನು ಯಾಕೆ ಸುಮ್ಮನೆ ನಿಂತಿದ್ದೀಯಾ? ಹೋಗು, ನೀನು ಮಾತನಾಡಿಸು ಎಂದರೆ ಪರವಾಗಿಲ್ಲ ಸರ್ ಎಂದು ಹೇಳುತ್ತಾ ಅಲ್ಲಿಯೇ ಸೋಫಾದ ಮೇಲೆ ಕುಳಿತನು. ಧೃತಿ ಎಂದು ಕೂಗುತ್ತಲೇ ಕೋಣೆ ಒಳಗಡೆ ಬಂದಂತಹ ಮಂಗಳಳನ್ನು ನೋಡಿ ಮಲಗಿದವಳು ಖುಷಿಯಲ್ಲಿ ಎದ್ದು ಕುಳಿತು, ಮಂಗಳ ಯಾವಾಗ ಬಂದೆ? ನೀನು ಬರ್ತೀಯಾ ಎಂದು ನನಗೆ ಹೇಳಲೇ ಇಲ್ವಲ್ಲ ಎಂದಳು. ನಿನಗೆ ಸರ್ಪ್ರೈಸ್ ಕೊಡಬೇಕು ಎಂದು ಹೇಳಲಿಲ್ಲ ಧೃತಿ ಎಂದು ಹೇಳುತ್ತಲೇ ಅವಳ ಬಳಿ ಬಂದು ಕುಳಿತಳು. ನೀನು ಒಬ್ಬಳೇ ಬಂದೆಯಾ ಮಂಗಳ? ಅವಳು ಬೆಂಗಳೂರಿಗೆ ಬಂದಾಗಿನಿಂದ ಧೃತಿಯ ಜೊತೆಯಲ್ಲಿಯೇ ಓಡಾಡುವುದು, ಒಬ್ಬಳೇ ಎಲ್ಲಿಗೂ ಹೋಗಿ ಅಭ್ಯಾಸ ಇಲ್ಲ, ಹಾಗಾಗಿ ಕೇಳಿದಳು. ಇಲ್ಲ ಧೃತಿ, ಧ್ರುವ ಕರೆದುಕೊಂಡು ಬಂದನು ಎನ್ನುತ್ತಿದ್ದ ಹಾಗೆ, ಧ್ರುವ ಬಂದಿದ್ದಾನಾ? ಅವನು ನನ್ನ ಕಾಲ್ ಕೂಡ ಪಿಕ್ ಮಾಡ್ತಿಲ್ಲ ಗೊತ್ತಾ ಎಂದು ಮುಖ ಇಳಿಬಿಟ್ಟು ಹೇಳಿದಳು. ಇವಾಗ ಬಂದಿದ್ದಾನಲ್ಲ, ನೇರವಾಗಿ ಮಾತನಾಡಿಸು ಎಂದವಳು. ಇವಾಗ ಕಾಲು ನೋವು ಹೇಗಿದೆ ಧೃತಿ? ನಿನಗೆ ಈಗಾಗಿದೆ ಎಂದು ಕೇಳಿ ಎಷ್ಟು ಬೇಜಾರಾಯಿತು ಗೊತ್ತಾ? ನಾನು ಎಷ್ಟು ಹೇಳಿದರೂ ಅಲ್ಲಿಂದ ಹಾಗೆ ಹೊರಟು ಬಂದೆಯಲ್ಲ, ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಏನು ಮಾಡಬೇಕಿತ್ತು ಎಂದವಳ ಕಣ್ಣುಗಳು ತುಂಬಿದವು. ಅದನ್ನು ನೋಡಿದವಳು, ಮಂಗಳ ನೀನು ಮಾತಿಗೂ ಹೀಗೆ ಅಳುವುದನ್ನು ನೋಡಿದರೆ ನನಗೆ ತುಂಬಾ ಇರಿಟೇಟ್ ಆಗುತ್ತೆ. ಈಗ ಏನೂ ಆಗಿಲ್ಲವಲ್ಲ, ಮತ್ತೆ ಯಾಕೆ ಈ ಕಣ್ಣೀರು ಎಂದು ಮಂಗಳಾಗೆ ಗದರಿದಳು. ಅದಾಗಲೇ ಇಬ್ಬರು ಎರಡು ದೇಹ ಒಂದು ಜೀವ ಎನ್ನುವ ಗೆಳತಿಯರಾಗಿದ್ದರು. ಸ್ನೇಹ ಎಂದರೆ ಹಾಗೆಯೇ ಅಲ್ಲವೇ? ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಯಾವುದೋ ಸಾಗರವನ್ನು ಸೇರುವ ನದಿಗಳಂತೆ ಸಂಬಂಧವೇ ಇಲ್ಲದ ಜೀವಗಳು ಒಟ್ಟಿಗೆ ಸೇರುವುದೇ ನಿಜವಾದ ಸ್ನೇಹ. ಧೃತಿ ಅಂಕಲ್ ಅನ್ನು ನೋಡಿಕೊಳ್ಳಲು ಮೊದಲ ಬಾರಿಗೆ ನೀನು ಈ ಮನೆಗೆ ಬಂದಾಗ ನನಗೂ ಕೂಡ ಇಷ್ಟ ಇರಲಿಲ್ಲ. ಯಾರೋ ಗೊತ್ತಿಲ್ಲದೆ ಇರುವವರ ಮನೆಗೆ ಹೋಗುತ್ತಿದ್ದಾಳೆ ಎಂದು ನನಗೂ ನಿನ್ನ ಮೇಲೆ ಬೇಸರ ಇತ್ತು. ಆದರೆ ಇಂದು ಅವರನ್ನು ನೋಡುತ್ತಿದ್ದ ಹಾಗೆ ಅವರ ಒಳ್ಳೆಯ ಮನಸ್ಸು ಅರ್ಥವಾಯಿತು. ಮಂಗಳ, ಅಂಕಲ್ ಮತ್ತೆ ಅವರ ಅಳಿಯ ಇಬ್ಬರೂ ಕೂಡ ಒಳ್ಳೆಯವರು. ನನ್ನನ್ನು ಮಂಚದಿಂದ ಕೆಳಗೆ ಇಳಿಸದ ಹಾಗೆ ನೋಡಿಕೊಳ್ಳುತ್ತಿದ್ದಾರೆ. ಹಾಗಂತ ನಾನು ಇವರ ಮನೆಯಲ್ಲಿಯೇ ಇರಲು ಆಗುತ್ತದಾ ಹೇಳು?
ನನ್ನ ಕಾಲು ಸ್ವಲ್ಪ ಹುಷಾರಾಗುತ್ತಿದ್ದ ಹಾಗೆ ಬೇರೆ ಹಾಸ್ಟೆಲ್ ಹುಡುಕುತ್ತೇನೆ, ಇಬ್ಬರು ಅಲ್ಲಿಗೆ ಹೋಗೋಣ ಎಂದಳು. ಹೀಗೆ ಗೆಳತಿಯರು ತುಂಬಾ ಸಮಯ ಮಾತನಾಡಿದರೂ ಸಹ ಧ್ರುವ ಅವಳ ಕೋಣೆಗೆ ಬರಲೇ ಇಲ್ಲ. ಅವನು ಬರದಿರುವುದನ್ನು ನೋಡಿ ತಾನೇ ಹೊರಬಂದು ಮೆಟ್ಟಿಲ ಬಳಿ ನಿಂತು ಧ್ರುವ ಎಂದು ಕರೆದಿದ್ದಳು. ಅವಳ ಧ್ವನಿ ಕೇಳಿ ದತ್ತಾತ್ರೇಯ ಅವರು ನೀಡಿದ ಕಾಫಿ ಕುಡಿಯುತ್ತಿದ್ದವನು ಎದ್ದು ನಿಂತು ಅವಳೆಡೆಗೆ ನೋಡಿದನು. ಯಾಕೆ ಧ್ರುವ, ನನ್ನ ಬಳಿ ಮಾತನಾಡಲು ನಿನಗೆ ಇಷ್ಟ ಇಲ್ವಾ ಎಂದರೆ ಅವನದು ಮೌನವಷ್ಟೆ. ಈಗ ನೀನು ಮೇಲೆ ಬರಲಿಲ್ಲ ಎಂದರೆ ನಾನೇ ಇಳಿದು ಬರುತ್ತೇನೆ ಎಂದು ಮಂಗಳ ಬೇಡ ಎಂದರೂ ಸಹ ಕಷ್ಟದಲ್ಲಿ ಒಂದು ಮೆಟ್ಟಿಲು ಇಳಿಯುತ್ತಿದ್ದ ಹಾಗೆ ಧೃತಿ ಸ್ಟಾಪ್ ಎಂದು ಗಂಭೀರವಾಗಿ ಬಂದಂತಹ ಆದಿಯ ಧ್ವನಿಗೆ ಅವಳ ಕಾಲುಗಳು ಅಲ್ಲಿಯೇ ತಟಸ್ಥವಾದವು. ಧ್ರುವನ ಕೈ ಹಿಡಿದವನು ಅವನೇ ಮೇಲೆ ಕರೆದುಕೊಂಡು ಹೋಗಿ ಧೃತಿಯ ಬಳಿ ಬಂದು ಅವನ ಕೈ ಬಿಟ್ಟು ಧೃತಿಯ ಭುಜ ಬಳಸಿ ಅವಳನ್ನು ಕೋಣೆ ಒಳಗೆ ಕರೆದುಕೊಂಡು ಹೋಗಿ ಮಂಚದ ಮೇಲೆ ಕೂರಿಸಿ, ಹೇಳುವ ಮಾತನ್ನು ಕೇಳುವುದೇ ಇಲ್ಲವಲ್ಲ ನೀನು ಎಂದು ಗದರಿದನು. ಆದಿ ಧೃತಿಯನ್ನು ಕಾಳಜಿ ಮಾಡುತ್ತಿರುವ ರೀತಿಯನ್ನು ನೋಡಿ, ನಿನ್ನೆ ಕಾಲೇಜು ಬಳಿ ಗಂಭೀರವಾಗಿ ಮಾತನಾಡಿದ್ದು ಇವರೇನಾ ಎಂದು ಧ್ರುವ ಹಾಗೂ ಮಂಗಳ ಇಬ್ಬರೂ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಅವನನ್ನೇ ನೋಡುತ್ತಾ ಉಳಿದರು. ಯಾಕೋ ಧ್ರುವ, ಇಷ್ಟು ಬೇಗ ಈ ಸ್ನೇಹಿತೆ ಬೇಡವಾದಳ ನಿನಗೆ? ಯಾವ ಸ್ನೇಹವೂ ಬೇಡ ಎಂದು ದೂರ ಇದ್ದವಳನ್ನು ನೀನೇ ನನ್ನ ಸ್ನೇಹಿತೆ ಆಗಬೇಕು ಎಂದು ಹಿಂದೆ ಮುಂದೆ ಸುತ್ತಿ ಕಾಡಿ ಬೇಡಿದವನು ನೀನೇ. ಈಗ ನೀನೇ ನನ್ನನ್ನು ಅವಾಯ್ಡ್ ಮಾಡುತ್ತಿದ್ದೀಯಾ? ಇರ್ಲಿ ಬಿಡು ಎಂದು ಅವನೆಡೆಗೆ ಹುಸಿ ಮುನಿಸು ತೋರಿದಳು. ಅವಳನ್ನು ಬಾಯಿಗೆ ಬಂದ ಹಾಗೆ ಬೈಯಬೇಕು ಎಂದು ಯೋಚಿಸಿದವನಿಗೆ ಒಡಲಾಳದಲ್ಲೇ ಇದ್ದಂತಹ ಮಾತುಗಳು ಬಾಯಿಯಿಂದ ಹೊರಬರಲಿಲ್ಲ. ಕಾರಣ ಅಲ್ಲಿ ಆದಿಯ ಇರುವಿಕೆ. ಆದಿ ಇರುವುದನ್ನು ನೋಡಿ ಅವಳು ಏನೇ ಮಾತನಾಡಿದರೂ ಸುಮ್ಮನೆ ನಿಂತನು. ಈಗಲೂ ಕೂಡ ಧೃತಿ ಇವರ ಮನೆಯಲ್ಲಿ ಇರುವುದು ಸ್ವಲ್ಪವೂ ಇಷ್ಟ ಇಲ್ಲ. ಅವಳನ್ನೇ ಕೋಪದಲ್ಲಿ ದುರುಗುಟ್ಟಿ ನೋಡುತ್ತಿದ್ದವನ ನೋಟ ಅವಳ ಕಾಲಿನ ಮೇಲೆ ಕಟ್ಟಿದ್ದ ಬ್ಯಾಂಡೇಜ್ ಕಡೆಗೆ ಹರಿದು ಕಾಲು ಊದಿಕೊಂಡಿರುವುದು ಎದ್ದು ಕಾಣುತ್ತಿತ್ತು. ಅದನ್ನು ನೋಡಿದವನ ಮನ ಮರುಗಿತು. ನಿಧಾನವಾಗಿ ಹೋಗಿ ಅವಳ ಕಾಲನ್ನು ಸ್ಪರ್ಶ ಮಾಡಿದವನು, ನೋವು ಕಡಿಮೆಯಾಗಿದೆಯಾ ಎಂದನು. ನನ್ನ ನೋವು ಹೇಗಿದ್ದರೆ ನಿನ್ಗೇನು? ನನ್ನ ಜೊತೆ ಮಾತನಾಡಲಿಲ್ಲ ಎಂದ ಮೇಲೆ ನನ್ನ ಮೇಲಿನ ಕಾಳಜಿ ಯಾಕೆ ನಿನಗೆ? ಹೋಗು ಇಲ್ಲಿಂದ. ಮತ್ತೊಮ್ಮೆ ಮುನಿಸು ಅವನ ಮೇಲೆ. ಮತ್ತೆ ನಮ್ಮನೆಗೆ ಬಾ ಅಂದ್ರೆ ಕೊಬ್ಬು ಅಲ್ವಾ ನಿನ್ಗೆ? ಅದಕ್ಕೆ ನಿನ್ ಮೇಲೆ ಕೋಪ ಬಂದು ಮಾತನಾಡಲಿಲ್ಲ. ನೀನು ಕರೆಯುತ್ತಿದ್ದ ಹಾಗೆ ಬರ್ಬೇಕಿತ್ತು. ಈಗಲೇ ಕಾಲೇಜಿನಲ್ಲಿ ತಲೆಗೊಂದು ಮಾತನಾಡುತ್ತಿದ್ದಾರೆ ಎಂದು ಹೇಳಿದವಳು ಅಲ್ಲಿಗೆ ಮಾತು ನಿಲ್ಲಿಸಿದಳು. ಸರಿ ಬಿಡು, ಅದಕ್ಕೆ ಯಾಕೆ ಮುಖವನ್ನು ಒಳ್ಳೆ ಸುಟ್ಟು ಹೋಗಿರುವ ಬದನೆಕಾಯಿಯಾಗಿ ಮಾಡಿಕೊಳ್ಳುತ್ತೀಯಾ? ನೀನು ಎಲ್ಲಾದರೂ ಇರು, ಬೇಗ ಹುಷಾರಾಗಿ ಕಾಲೇಜ್ಗೆ ಬಾ ಅಷ್ಟೇ ಎಂದರೆ, ಏನೋ ನನ್ನ ಮುಖ ಎಂದವಳು ಆದಿಯ ಕಡೆಗೆ ನೋಡಿ ಅಲ್ಲಿಗೆ ಮಾತು ನಿಲ್ಲಿಸಿದಳು. ಆದಿ ಮತ್ತು ಮಂಗಳ ಅವರಿಬ್ಬರು ಮಾತನಾಡುವುದನ್ನೇ ನೋಡುತ್ತಾ ಉಳಿದರು. ಧ್ರುವನಿಗೆ ಅದೇಕೋ ಅವಳು ಊದಿದ ಕಾಲು ಬಾಡಿದ ಮುಖ ನೋಡಿ ಅವಳ ಮೇಲಿದ್ದ ಮುನಿಸೆಲ್ಲ ಮಾಯವಾದಂತಾಗಿತ್ತು. ನನಗೂ ಕೂಡ ನಿನ್ನ ಜೊತೆ ಮಾತನಾಡಲು ಇರದೆ ಆಗುವುದಿಲ್ಲ ಧೃತಿ, ಇನ್ಯಾವತ್ತೂ ನಿನ್ನ ಜೊತೆ ಮಾತು ಬಿಡುವುದಿಲ್ಲ ಎಂದವನು. ಸರಿ, ಕತ್ತಲಾಗುತ್ತಿದೆ, ನಾವು ಹೊರಡುತ್ತೇವೆ ಎಂದನು. ಮಂಗಳ, ನಾನು ಹೇಳಿದ್ದೆಲ್ಲ ಜ್ಞಾಪಕ ಇದೆ ಅಲ್ವಾ? ಆ ಪಿಜಿಯಲ್ಲಿ ಆದಷ್ಟು ಹುಷಾರಾಗಿರು ಎಂದು ಎಚ್ಚರಿಕೆ ನೀಡಿದಳು ಧೃತಿ. ಅವಳ ಮಾತಿಗೆ ಆಯಿತು ಎಂದು ತಲೆಯಾಡಿಸಿದಳು. ಧ್ರುವ, ನಾಳೆ ಕಾಲೇಜಿಗೆ ಬೇಗ ಬಾ, ನಿನಗೊಂದು ಸರ್ಪ್ರೈಸ್ ಇದೆ ಎಂದನು ಆದಿ. ಸರ್ಪ್ರೈಸಾ? ಖಂಡಿತ ಬರ್ತೀನಿ ಸರ್ ಎಂದವನು ಮಂಗಳಳನ್ನು ಕರೆದುಕೊಂಡು ಅಲ್ಲಿಂದ ಹೊರಟಿದ್ದನು. ಮಂಗಳ ಹೋದರೂ ಸಹ ಅವಳ ತಲೆಯಲ್ಲಿ ಮಂಗಳಾಳ ಯೋಚನೆಯೇ ಸುತ್ತುತ್ತಿತ್ತು. ಆದಷ್ಟು ಬೇಗ ಪಿಜಿಯಿಂದ ಅವಳನ್ನು ಹೊರ ಕರೆದು ತರಬೇಕು ಎನ್ನುವ ಯೋಚನೆಯಲ್ಲಿಯೇ ಸಪ್ಪಗಿದ್ದವಳನ್ನು ನೋಡಿ, ನೀನು ಮುಖವನ್ನೇ ಹೀಗೆ ಇರಿಸಿಕೊಂಡಿದ್ದರೆ ಧ್ರುವ ಹೇಳಿದ ಮಾತು ನಿಜವಾಗುತ್ತದೆ, ಸ್ವಲ್ಪ ಎಕ್ಸ್ಪ್ರೆಷನ್ ಚೇಂಜ್ ಮಾಡ್ಕೋ ಎಂದು ಮುಗುಳು ನಗುತ್ತಲೇ ಹೇಳಿದನು. ಮುಖ ಏನಾಗಿದೆ? ಧ್ರುವ ಏನು ಹೇಳಿದ ಎಂದವಳಿಗೆ ಆ ಕ್ಷಣಕ್ಕೆ ಒಳೆಯಲೇ ಇಲ್ಲ. ಅವಳ ಮಾತು ಕೇಳಿ ಮುಗುಳು ನಕ್ಕು ಆದಿ ಹೊರ ಹೋದರೆ ಕ್ಷಣಗಳ ಕಾಲ ಯೋಚಿಸಿದವಳಿಗೆ ಆಗ ಸುಟ್ಟೋಗಿರುವ ಬದನೆಕಾಯಿ ಎನ್ನುವ ಮಾತು ನೆನಪಾಯಿತು. ಅವನ ತಲೆಹರಟೆ ಏನೋ ಹೇಳಿದ, ಇವರು ಅದನ್ನೇ ಹಿಡಿದು ನಗುತ್ತಿದ್ದಾರೆ ಎಂದು ಹೇಳಿಕೊಂಡವಳಿಗೆ ತನಗರಿವಿಲ್ಲದೆ ತನ್ನಂತಾನೆ ಅವಳ ತುಟಿಗಳು ಸಹ ಅರಳಿದವು. ಧೃತಿಯನ್ನು ತನ್ನ ಜೀಪಿನಲ್ಲಿ ಕರೆದುಕೊಂಡು ಕಾಲೇಜಿನ ಬಳಿಗೆ ಬಂದಿದ್ದನು ಆದಿ ಮೊದಲೇ ಪ್ರಾಂಶುಪಾಲರ ಬಳಿ ಕರೆ ಮಾಡಿ ಮಾತನಾಡಿದ್ದರಿಂದ ಆಗಲೇ ಎಲ್ಲಾ ವಿದ್ಯಾರ್ಥಿಗಳನ್ನು ಮೈದಾನದಲ್ಲಿ ಒಂದೆಡೆ ಸೇರಿಸಲಾಗಿತ್ತು. ಜೀಪಿನಿಂದ ಇಳಿದವನು ಧೃತಿಯನ್ನು ತೋಳಿನಲ್ಲಿ ಎತ್ತಿಕೊಂಡು ಬರುವುದನ್ನು ನೋಡಿದ ಎಲ್ಲಾ ಹುಡುಗಿಯರು ಬಾಯಿ ಮೇಲೆ ಬೆರಳಿಟ್ಟಿದ್ದರು.
ಮಗುವನ್ನು ಎತ್ತಿಕೊಳ್ಳುವ ಹಾಗೆ ಎಲ್ಲರ ಎದುರಿಗೂ ಎತ್ತಿಕೊಂಡವನನ್ನು ನೋಡಿ ಅವಳಿಗೆ ನಾಚಿಕೆ ಆವರಿಸಿತು. ಎಲ್ಲಾ ವಿದ್ಯಾರ್ಥಿಗಳು ಮೈದಾನದಲ್ಲಿ ನಿಂತಿದ್ದರೆ ಪ್ರಾಂಶುಪಾಲರು ಲೆಕ್ಚರರ್ ಎಲ್ಲಿಯೇ ಇದ್ದಂತಹ ವೇದಿಕೆಯ ಮೇಲೆ ನಿಂತಿದ್ದರು. ಧೃತಿಯನ್ನು ವೇದಿಕೆಯ ಮೇಲೆ ಇದ್ದಂತಹ ಒಂದು ಕುರ್ಚಿಯ ಮೇಲೆ ಕೂರಿಸಿದನು. ಎಲ್ಲರೂ ನಿಂತಿದ್ದರೆ ಅವರೆಲ್ಲರ ಎದುರು ತಾನು ಕುಳಿತುಕೊಳ್ಳಲು ಮುಜುಗರ ಅವಳಿಗೆ. ಆದರೆ ನಿಲ್ಲಲು ಆಗದೆ ಕುಳಿತುಕೊಳ್ಳಲೇಬೇಕಾದಂತಹ ಪರಿಸ್ಥಿತಿ ಅವಳದು. ಆದಿ ನಿಂತಿದ್ದ ಜಾಗದಿಂದಲೇ